ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ಮೊನ್ನೆ ಒಂದು ಸುದ್ದಿ ಮಾಡ್ತಾ ಇದ್ವಿ. ಸಿರ್ಸಿಯ ಗೌರಿ ನಾಯಕ್ ಎನ್ನುವರು ಒಂದು ಅಂಗನವಾಡಿಯ ಮುಂದೆ ಮಕ್ಕಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಅಂತೇಳಿ ಸ್ವತಃ ಅವರೇ ಬೆಳಿಗ್ಗೆ 6 ಗಂಟೆಗೆ ಬರೋದು, ಬಾವಿ ತೋಡೋದು, 6 ಗಂಟೆಗೆ ಬರೋದು, ಬಾವಿ ತೋಡೋದು, 6 ಗಂಟೆಗೆ ಬರೋದು, ಮಧ್ಯಾಹ್ನ 12 ಗಂಟೆ ತನಕ ಬಾವಿ ತೋಡೋದು. ಮಕ್ಕಳಿಗೆ ರಿಪಬ್ಲಿಕ್ ಕನ್ನಡ ಮೆಗಾ ಫಾಲೋ ಅಪ್ಗೆ ಅಧಿಕಾರಿಗಳು ತಂಡ ಹೊಡೆದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶಿರಸಿಗೆ ಆಗಮಿಸಲಿರುವಂಥ ಅಧಿಕಾರಿಗಳು ಆಲ್ರೆಡಿ ಬಂದು ಈ ತಾಯಿ ಒಬ್ಬಳೇ ಗೌರಿ ನಾಯಕ್ ಅನ್ನುವಂಥ ಮಹಾತಾಯಿ ಮಕ್ಕಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನೋ ಕಾರಣಕ್ಕಾಗಿ ಬೆಳಗ್ಗೆ 6 ಗಂಟೆಗೆ ಬರೋದು, ಗುಂಡಿ ತೋಡೋದು 10-15 ದಿವಸ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಅವರು ಗುಂಡಿ ತೋಡಿದ್ದಾರೆ. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಯಿತು, ಎಲ್ಲರಿಗೆ ಬುಡಕ್ಕೆ ಬಿಸಿ ನೀರು ಬಿಟ್ಟಂಗಾಯ್ತು. ಅಯ್ಯಯ್ಯೋ, ಗುಂಡಿ ತೋಡ್ತಾ ಇದ್ದಾರಾ, ಬಾವಿ ತೋಡ್ತಾ ಇದ್ದಾರಾ, ಅಯ್ಯಯ್ಯೋ ಈಗ ನಮ್ಮ ಮರ್ಯಾದೆ ಹೋಗುತ್ತೆ, ನಾವು ನೀರು ಕೊಟ್ಟಿಲ್ಲ ಅಂತ ಸುದ್ದಿ ಆಗುತ್ತೆ, ಮುಚ್ಚಿಸಿ, ನೀರು ಮುಚ್ಚಿಸಿ, ಬಾವಿ ಮುಚ್ಚಿಸಿ ಅಂತೇಳಿ ತಗೊಂಡ್ವಿ. ನೋಡಿ, ನಾವು ಲೆಫ್ಟು ರೈಟು ಸೆಂಟರು ಎಲ್ಲ ಕೂಡ ಎಲ್ಲ ತಂಡ ಹೊಡೆದ್ರು, ಎಲ್ಲ ಅಧಿಕಾರಿಗಳು ಓಡೋಡ್ ಬಂದರು. ತಪ್ಪಾಯ್ತಮ್ಮ, ತಪ್ಪಾಯ್ತು, ತಪ್ಕೊಂಡ್ರು, ತಪ್ಪಾಯ್ತಮ್ಮ, ನೀವು ಮಾಡ್ಕೊಳ್ಳಿ. ಈಗ ಅಲ್ಲಿ ಕಂಪೌಂಡು ಕಟ್ತಾ ಇದ್ದಾರೆ. ಇವ್ರು ದಿದ್ದದೇನು ಅಂತಂದ್ರೆ, ಬಾವಿ ನೀವು ತೋಡ್ಬಿಟ್ರೆ ಮಕ್ಕಳು ಅದಕ್ಕೆ ಬಿದ್ದುಬಿಟ್ರೆ ಅಂತ ಬಿದ್ದುಬಿಟ್ರೆ ಅವ್ರು ಕೇಳೋದು, ಯಾಕೆ ಸರ್ ಬಿದ್ದುಬಿಟ್ರೆ ಮಕ್ಕಳು ಬೇಜವಾಬ್ದಾರಿ. ಆ ಬಾವಿಗೊಂದು ಕಂಪೌಂಡ್ ಕಟ್ಟಬೇಕು ಅಂತ ಗೊತ್ತಿಲ್ವಾ? ಅದು ಆಗಿಲ್ಲ ಅಂದ್ರೆ ಅದಕ್ಕೊಂದು ಜಾಲರಿ ಹಾಕ್ಬೇಕು, ಅಷ್ಟು ತಲೆ ಇಲ್ವಾ? ಹೆಂಗರು ಅಧಿಕಾರಿಗಳಾದ್ರಿ ನೀವೆಲ್ಲ? ಕಾರ್ಪೊರೇಟ್ ಪಾಸ್ ಆದ್ರಾ? ಯಾವಾಗ ಸುದ್ದಿ ಮಾಡಿದ್ವಿ ಎಲ್ಲ ಸರಿ ಆಯಿತು. ಈಗಿನ ಲೈವ್ ಕೂಡ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಿಮಗೆಲ್ಲ ಗೊತ್ತಾಗಬೇಕಲ್ಲ, ಏನು ಶೆಟ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಏನು ಶ್ರುತಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂತೇಳಿ ಈ ಸ್ಟೋರಿ ನೋಡಿ. ಹೇಗೆ ತನ್ನ ನೀರಿಗೋಸ್ಕರ ಬಾವಿಯನ್ನು ತೆಗಿತಿದ್ದಲ್ಲೋ ಅಷ್ಟೇ ಆಳಕ್ಕೆ ಗೌರಿಯ ಸಮೀಪವೇ ಬಾವಿ ಒಳಗಡೆ ಬಂದಿದ್ದೇನೆ. ಗೌರಿ ನಾಯಕ್ ಅವರ ಪರವಾಗಿ, ಆ ಟೀಚರ್ಗಳ ಪರವಾಗಿ ನಾನು ರೆಡಿಯಪ್ಪ. ಅವರಿಗೆಲ್ಲ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ತುಂಬ ಖುಷಿ ಆಯಿತು. ಆರ್ ಕನ್ನಡಕ್ಕೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರ. ಎಸ್ ವೀಕ್ಷಕರೇ, ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಹೀಗೆ ನೋಡಿ. ಹಿಡಿದ ಕೆಲಸ ಮುಗಿಸೋವರೆಗೂ ಬಿಡೋದಿಲ್ಲ. ಒಂದು ಸಲ ಫೀಲ್ಡ್ಗಿಳಿದ್ರೆ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಇದಕ್ಕೆ ಮತ್ತೊಂದು ನಿದರ್ಶನ ಶಿರಸಿಯ ಗೌರಿ ನಾಯಕ್ ಅವರ ಸಾಹಸಗಾತಿಯ ವರದಿ. 10/2/2023 ವರದಿ ಪ್ರಸಾರ. ಗೌರಿ ನಾಯಕ್ ಅಂಗನವಾಡಿ ಮಕ್ಕಳ ಕುಡಿಯುವ ನೀರಿಗಾಗಿ ಬಾವಿ ತೋಡಲು ಶುರು ಮಾಡಿದ್ರು. ಈ ಬಗ್ಗೆ ಗೊತ್ತಾಗ್ತಿದ್ದಂತೆ ಕಾರವಾರದ ನಮ್ಮ ವರದಿಗಾರ ಶೇಷಗಿರಿ ಸುದ್ದಿ ಮಾಡಿ ಬಿಗ್ ಇಂಪ್ಯಾಕ್ಟ್ ಕೊಟ್ರು ನೋಡಿ. ಮುಂದಾಗಿದ್ದು ಮ್ಯಾಜಿಕ್. 11/2/2023 ಬಾವಿ ತೋಡದಂತೆ ಒತ್ತಡ. ಹೌದು ವೀಕ್ಷಕರೇ, ಸಾಧನೆ ಮಾಡ ಹೊರಟವರಿಗೆ 108 ವಿಘ್ನದಂತೆ ಗೌರಿ ನಾಯಕ್ ಈ ಸಾಧನೆ ಅಧಿಕಾರಿ ವಲಯದಲ್ಲಿ ಸಂಚಲನವನ್ನ ಮೂಡಿಸಿತ್ತು. ರಿಪಬ್ಲಿಕ್ ಕನ್ನಡದ ವರದಿಯನ್ನ ನೋಡಿದ ತಕ್ಷಣವೇ ಬಾವಿ ತೋಡದಂತೆ ಒತ್ತಡವನ್ನ ಹೇರಿದ್ರು. ಯಾಕಂದ್ರೆ ಅಧಿಕಾರಿಗಳ ಮರ್ಯಾದೆಯ ಪ್ರಶ್ನೆ ಅಲ್ವೇ? ಎಲ್ಲಿ ತಮ್ಮ ಕೆಲಸಕ್ಕೆ ಧಕ್ಕೆ ಬರುತ್ತೋ ಅಂತ ಎದ್ನೋ ಬಿದ್ನೋ ಎಂದು ಓಡೋಡಿ ಬಂದು ಬಾವಿ ತೋಡದಂತೆ ತಡೆದಿದ್ರು. 12/2/2023 ಫೀಲ್ಡ್ಗಿಳಿದ ರಿಪಬ್ಲಿಕ್ ಕನ್ನಡ. ಇನ್ನು ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಡ್ತು ನೋಡಿ. ಶಿಶು ಯೋಜನಾಭಿವೃದ್ಧಿ ಮೇಲ್ವಿಚಾರಕಿ ಅನಿತಾ ಸ್ಥಳಕ್ಕೆ ಬಂದಿದ್ರು. ಅವರನ್ನ ಪ್ರಶ್ನಿಸಿದಾಗ ಮಾತಿನ ವಾಗ್ಯುದ್ಧಕ್ಕೆ ಇಳಿದಿದ್ರು. ನಾವು ಯಾರೋ ಅವ್ರಿಗೆ ಕಿರುಕುಳ ಕೊಟ್ಟಿಲ್ಲ, ಅದು ಯಾರು ಕೊಟ್ಟಿದ್ದಾರೆ ಅನ್ನೋದನ್ನ ಟೀಚರ್ ಹತ್ರ ನೀವು ಕೇಳ್ತೀವಿ. ಓಕೆ, ಈಗ ಅವರಿಗೆ ನೀವು ಇಷ್ಟು ದಿನ ಮಾಡಿದ್ರೆ ಅದು ಬೇಕು, ಅವ್ರಿಗೆ ಯಾರು ಕಿರುಕುಳ ಕೊಟ್ಟಿದ್ದಾರೆ ಅದೊಂದು ಹೆಸರು ಬೇಕು, ಅದನ್ನು ನಾವು ಕಂಡು ಹಿಡಿತೀವಿ ರಿಪಬ್ಲಿಕ್ ಕನ್ನಡ. ಅದೇ ರೀತಿಯಾಗಿ ಈಗ ಮುಂದೆ ನೀವು ಮತ್ತೆ ಪ್ರಾಬ್ಲಮ್ ಮಾಡೋದಿಲ್ಲ ಅಂತ ಹೇಳಿ ಯಾವ ಗ್ಯಾರಂಟಿ ಮೇಲೆ ನಾವು ಹೇಳ್ಬೋದು? ಮೇಡಮ್, ನಮ್ಮ ಇಲಾಖೆಯಿಂದ ಯಾವುದು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಇಲಾಖಾ ಮೇಲಾಧಿಕಾರಿಗಳು ಹೇಳಿದ ಆದೇಶದ ಪ್ರಕಾರ ನಾವು ಅವತ್ತು ಬಂದವರಿಗೆ ನಿಲ್ಸೋದಕ್ಕೆ ಹೇಳಿದ್ದಾಗಿತ್ತು. ಈಗ ಮುಂದೆ ನಿಲ್ಸೋದಕ್ಕೆ ಏನು ಹೇಳೋಂಗಿಲ್ಲ. ಇಲ್ಲ, ಇಲಾಖಾ ಮೇಲಾಧಿಕಾರಿಗಳು ನಾವು ತಿಳಿಸಿದ್ದೀವಿ, ಇಲ್ಲಿ ಪರಿಸ್ಥಿತಿಯನ್ನು, ಇಲ್ಲಿ ವಾತಾವರಣನ ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೇವೆ ಮೇಲಧಿಕಾರಿಗಳಿಗೆ. ಅವರು ಅದ್ರ ಪ್ರಕಾರನೇ ನಾವು ಈ ಹತ್ರ ಮಾತಾಡ್ತೀವಿ, ಅವರಿಗೆ ಎಲ್ಲ ಅವಕಾಶ ಮಾಡಿಕೊಡ್ತೀವಿ ಅಂತಾನೆ ಹೇಳಿದ್ರು. ಗೌರಮ್ಮಗೆ ಬಾವಿ ತೋಡಲು ಎಲ್ಲರ ಸಾಥ್. ಹೌದು, ಗೌರಿ ನಾಯ್ಕ್ಗೆ ಡಿಡಿಪಿಐ ಬಸವರಾಜ್, ಸಿಡಿಪಿಒ ವೀಣಾ ತಬ್ಬಿಕೊಂಡು ಭೇಷ್ ಹೇಳಿ ಸಾಥ್ ನೀಡಿದ್ರು. ಸಾರ್ವಜನಿಕರಲ್ಲಿ ಸಂತಸವೋ ಸಂತಸ, ಚಪ್ಪಾಳಿಯ ಸುರಿಮಳೆ. ನೀವು ಬಾವಿ ತೋಡೋದು ಮಾತ್ರವಲ್ಲ, ಬಾವಿ ಉದ್ಘಾಟನೆ ನೀವು ಮಾಡಬೇಕು. ಹುಲಿಗೆಮ್ಮ ಶಾಲೆಗೆ ಈ ಸೌಲಭ್ಯವನ್ನು ಮಾಡಿಕೊಡ್ತಾರ
ಕೊಡ್ತಾ ಇದ್ದಾರೆ ಅಂತಂದೇಳಿ ಖುಷಿ ಇದೆ, ಅದ್ರ ಬಗ್ಗೆ ಯಾವುದೂ ಡೌಟ್ ಇಲ್ಲ. ಯಾಕೆಂದರೆ ನೀರಿನ ಸಮಸ್ಯೆ ಇದೆ ಅಂತೇಳಿ ಪಂಚಾಯತ್ನವ್ರು ಹೇಳ್ತಾರೆ ಮತ್ತು ಅಮ್ಮನೂ ಹೇಳ್ತಾ ಇದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರದಿಂದ ಮಾಡ್ಬೋದಾಗಿತ್ತು. ಅದನ್ನು ಮಾಡ್ತಕ್ಕಂಥ ಕ್ರಮವನ್ನು ಕೂಡ ಪಂಚಾಯತ್ನವರು ತಗೊಂಡಿದ್ರೆ ಬಹುತೇಕ ಅವರಿಗೆ ಈ ಈ ಈ ಒಂದು ಮನಸ್ಸು ಬರ್ತಿರ್ಲಿಲ್ಲ. ಯಾಕೆಂದರೆ ತೊಂದರೆ ಇದೆ ಅನ್ನೋದನ್ನು ಅವ್ರು ಗಮನಿಸಿ ಮಾಡಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೇನೆ. ಇನ್ನು ಬಾವಿ ತೋಡಲು ಅವಕಾಶ ಸಿಕ್ತಿದ್ದಂತೆ ಗೌರಿ ನಾಯ್ಕ ಮೊಗದಲ್ಲಿ ಮಂದಹಾಸ ಮೂಡಿತ್ತು. ತುಂಬ ಖುಷಿ ಆಯಿತು. ಆರ್ ಕನ್ನಡಕ್ಕೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರ. ಅಂಗನವಾಡಿ ಕಾಂಪೌಂಡ್ ಸರ್ವೆ ಕಾರ್ಯ. ಇನ್ನು ಕಾಂಪೌಂಡ್ ಇಲ್ಲದ ಅಂಗನವಾಡಿಗೆ ಜೀವಜಲ ಕಾರ್ಯದಡಿ ಶ್ರೀನಿವಾಸ್ ಹೆಬ್ಬಾರ್ ಕಾಂಪೌಂಡ್ ಮತ್ತು ವಾಟರ್ ಟ್ಯಾಂಕ್ ಅನ್ನ ನಿರ್ಮಿಸೋದಾಗಿ ಹೇಳಿದ್ರು. ಈಗಾಗಲೇ ಗೌರಿ ನಾಯ್ಕ ಅವರ ಸಾಹಸವನ್ನು ಮೆಚ್ಚುವಂಥದ್ದು. ಇವರಿಗೆ ನಮ್ಮದೆಲ್ಲ ಸಪೋರ್ಟ್ ಇದೆ. ಹಾಗೂ ಸುದ್ದಿಯನ್ನು ಬಿತ್ತರಿಸಿದಂಥ ರಿಪಬ್ಲಿಕ್ ಕನ್ನಡ ಟಿವಿಯವರಿಗೆ ಮೊದಲು ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಕಟ್ ಮಾಡ್ತಾರೆ. ಎಸ್ ವೀಕ್ಷಕರ, ಇದು ಸಕ್ಸಸ್ ಕೊಡುಗೆ. ವೆರಿ ಗುಡ್. ಎಸ್ ವೀಕ್ಷಕರ, ಪಂಚ್ ಮಾಡ್ರೋ ಕರೆಕ್ಟಾಗಿ. ಈಗಾಗಲೇ ಇಟಾಚಿಯನ್ನು ತಗೊಂಬಂದಿದ್ದಾರೆ ಶ್ರೀನಿವಾಸ್ ಅವರು ಕೂಡ. ನಾನೊಂದು ಮಾತನ್ನು ಹೇಳಿದೆ, ಅದ್ಭುತವಾದ ಕೆಲಸಗಳನ್ನು ಮಾಡಿದಾಗ ಸಪೋರ್ಟ್ ಬಂದೇ ಬರುತ್ತೆ ಅಂತೇಳಿ. ನಮ್ಮ ಪ್ರತಿನಿಧಿ ಅಂಕಿತಾ ಮತ್ತು ಶೇಷಗಿರಿ ಇಬ್ಬರು ಕೂಡ ಲೈವಲ್ಲಿ ಇದ್ದಾರೆ. ಎಸ್ ಅಂಕಿತಾ, ಶೇಷಗಿರಿ, ಮೊನ್ನೆ ರಾತ್ರಿಯಿಂದ ಹೋಗಿ ಅಲ್ಲೇ ಮೊಕ್ಕಾಂ ಹೂಡಿದ್ದೀರಿ. ಇದು ರಿಪಬ್ಲಿಕ್ ಕನ್ನಡದ ಬದ್ಧತೆ ಒಂದು ಕೆಲಸಗಳಿಗೆ. ಗೌರಿ ನಾಯಕ್ ಅವ್ರಿಗೆ ಬೇಕಾಗಿ ಮೊನ್ನೆ ರಾತ್ರಿ ಅಂಕಿತಾ ಇಲ್ಲಿಂದ ಹೋಗಿದ್ದಾರೆ. ನಿನ್ನೆ ಫುಲ್ ಅಲ್ಲಿದ್ದರು. ಅದಾದ ನಂತರ ಅಲ್ಲೆಲ್ಲ ಪ್ರಕ್ರಿಯೆಗಳಾದ ತನಕ ಶೇಷಗಿರಿ ಅವರು ಕೂಡ ಇದ್ದರು. ಶೇಷಗಿರಿ ಅವರು ಆ ಸ್ಟೋರಿಯನ್ನು ನಮಗೆ ಮೊದಲು ತಂದು ಕೊಟ್ಟಂಥದ್ದು. ಇವತ್ತು JCB ಎಲ್ಲ ಬಂದಿದೆ. ನಿನ್ನೆಯಿಂದ ಏನಾಗ್ತಾ ಇದೆ, ನೀವು ಹೋದಾಗ ಹೆಂಗಿತ್ತು, ಈಗ ನಿಮ್ಮನ್ನಲ್ಲಿ ನೋಡ್ತಿರುವಂಥ ಪರಿಸ್ಥಿತಿ ಹೇಗಿದೆ ಶೇಷಗಿರಿ ಅಂಡ್ ಅಂಕಿತಾ? ಎಸ್ ಸರ್, ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳ್ಬಹುದು. ಎಸ್, ನಾವು ನಿನ್ನೆ ಬಂದಿದ್ವಿ, ಬರೀ ಇಬ್ಬರೇ ಬಂದಿದ್ವಿ. ನಾನು ಮತ್ತು ಸರ್ ಬಂದಿದ್ವಿ, ಮತ್ತೆ ಆಜಿ ಬಂದಿದ್ರು. ಯಾರೊಬ್ರು ಕೂಡ ಈ ಜಾಗದಲ್ಲಿ ಯಾರು ಇರಲಿಲ್ಲ. ಇನ್ನು ನಿನ್ನೆ ನಾವು ಯಾವಾಗ ಈ ಸ್ಟೋರಿಯನ್ನ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಓಡಿಸಿದ್ವಲ್ಲ, ಎಲ್ಲರೂ ಕೂಡ ಉದ್ಯಮಿಗಳು ಕೂಡ ಬರ್ತಾ ಇದ್ದಾರೆ. ಎಸ್, ನಮ್ಮ ಜೊತೆ ಶ್ರೀನಿವಾಸ್ ಸರ್ ಕೂಡ ಇದ್ದಾರೆ. ಅವ್ರು ಇವತ್ತು ಹಿಟಾಚಿಯನ್ನ ತಂದಿದ್ದಾರೆ. ನಾವು ಜಸ್ಟ್ ಅವರಿಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ವಿ ಅಷ್ಟೇ. ಆ ಅಜ್ಜಿಗೆ ಬಾವಿ ತೋಡಲು ಪರ್ಮಿಷನ್ ಕೊಡಿ ಅಂತ ಕೇಳಿದ್ವಿ. ಬಟ್ ಇವ್ರು ಶ್ರೀನಿವಾಸ್ ಸರ್ ಇಲ್ಲಿ ಅಂಗನವಾಡಿ ಮುಂದೆ ಇರುವಂತಹ ರೋಡ್ ಕೂಡ ಸರಿ ಇರಲಿಲ್ಲ. ಅದನ್ನು ಕೂಡ ನಾವು ರೆಡಿ ಮಾಡಿಸ್ಕೊಡ್ತೀನಿ, ಕಾಂಪೌಂಡ್ ಅನ್ನ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ನಾವು ಹೇಳಿದ್ದ ಕೆಲವೇ ನಿಮಿಷಗಳಲ್ಲಿ ಕೂಡ ಇವರು ಹಿಟಾಚಿಯನ್ನ ತಂದಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ. ಮತ್ತೆ ಈಗ ಹೇಳಿದ್ರು, ಇದನ್ನ ನೋಡಿದ ತಕ್ಷಣ ಕಾಂಪೌಂಡ್ ಅನ್ನ ಕಟ್ಟಿಸ್ಲಿಕ್ಕೆ ಮಣ್ಣನ್ನ ಕೂಡ ಈಗ ತರಿಸ್ತಾ ಇದ್ದಾರೆ. ಎಸ್, ಈಗ ಮತ್ತಷ್ಟು ಕೂಡ ಮಾತನಾಡ್ತಾರೆ ನಮ್ಮ ರಿಪೋರ್ಟರ್ ಶೇಷಗಿರಿ ಸರ್. ಹೌದು ಜಯಪ್ರಕಾಶ್, ನೋಡ್ತಾ ಇರ್ಬೋದು, ನಾವು ಈಗಾಗಲೇ ಕಳೆದ ಕೆಲ ದಿವಸಗಳಿಂದ ಅಂಗನವಾಡಿಯಲ್ಲಿ ನೀರಿನ ಸೌಕರ್ಯಕ್ಕಾಗಿ ಗೌರಿ ನಾಯಕ್ ಯಾವ ಪ್ರಯತ್ನ ಮಾಡಿದ್ರು, ಆ ಪ್ರಯತ್ನಕ್ಕೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಾವು ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಬಂದಿದ್ದರಿಂದ ಈಗ ಉದ್ಯಮಿಗಳು ಕೂಡ ಶಾಲೆಯ ಅಭಿವೃದ್ಧಿಗೆ ಗಮನ ಕೂಡ ಹರಿಸ್ತಾ ಇರೋಂಥದ್ದು ನೋಡ್ತಾ ಇರ್ಬೋದು. ಈಗಾಗಲೇ ಶಾಲೆಗೆ ತೆರಳುವ ರಸ್ತೆಗಳನ್ನು ಕೂಡ ಉದ್ಯಮಿ ಆಗಿರುವಂಥ ಶ್ರೀನಿವಾಸ್ ಹೆಬ್ಬಾರ್ ಅವರು ಕೂಡ ಮಾಡ್ತಾ ಇರುವಂಥದ್ದು ಮಾಡಿದ್ದಾರೆ. ಈಗಾಗಲೇ ಕೂಡ ಅವರು ನಿಂತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಿಪಬ್ಲಿಕ್ ಕನ್ನಡ ವಾಹಿನಿ ಸಾಮಾಜಿಕ ಕಳಕಳಿಯ ಒಂದು ಸುದ್ದಿ ಪ್ರಸಾರದ ಮೇಲೆ ಒಬ್ಬರು ಮಾನವೀಯ ಒಂದು ಗುಣವುಳ್ಳಂಥ ಗೌರಿ ನಾಯ್ಕ ಅವರ ಒಂದು ಸುದ್ದಿ ಪ್ರಸಾರದ ಮಾಡಿದ ಬೆನ್ನಲ್ಲೇ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಲು ಮುಂದೆ ಬಂದಿರುವಂಥದ್ದು ನೋಡ್ತಾ ಇರ್ಬೋದು. ಉದ್ಯಮಿಗಳು ಸ್ವತಃ ನಿಂತು ಇಲ್ಲಿ ಈ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ನಗರಸಭೆಯ ಸದಸ್ಯರಾಗಿರುವಂಥ ಪ್ರದೀಪ್ ಶೆಟ್ಟಿ ಆಗಿರ್ಬೋದು, ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂಥ ಶೋಭಾ ನಾಯ್ಕರವರು ಕೂಡ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು. ಇನ್ನೊಂದು ಕಡೆ ಯಾವ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತರು ಕೂಡ ಈ ರೀತಿಯಾಗಿ ನೀರನ್ನು ಹೊರಭಾಗದಿಂದ ತಂದು ಮಕ್ಕಳಿಗಾಗಿ ನೀಡ್ತಾರೆ. ಇದೇ ಒಂದು ಕಾರಣಕ್ಕೆ ಗೌರಿ ನಾಯ್ಕರು ಕೂಡ ಈ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕೆಲಸಗಳು ನಡೀತಾರೆ. ಇನ್ನೊಂದು ಕಡೆ ಅಂಗನವಾಡಿಯನ್ನು ಕೂಡ ನಾವು ತೋರಿಸ್ತಾ ಇದ್ದೇವೆ. ಅಂಗನವಾಡಿಗೆ ಯಾವ ರೀತಿಯ ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಹಿಟಾಚಿ ಬಂದಿದೆ. ಎಲ್ಲ A to Z ನೀರು ಬರೋ ತನಕ ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಇರ್ತೀವಿ.
ಕೇವಲ ಬಾವಿ ತೋಡಲಾಗತ್ತೆ, ಬಾವಿಗೆ ಕಂಪೌಂಡ್ ಕಟ್ಟಲಾಗುತ್ತೆ, ಇಡೀ ಅಂಗನವಾಡಿಗೆ ಕಂಪೌಂಡ್ ಕಟ್ಟಲಾಗುತ್ತೆ, ಅದರ ರೋಡ್ ಸರಿ ಮಾಡಿ ಕೊಡಲಾಗುತ್ತೆ. ಆಮೇಲೆ ಆ ತಾಯಿ ಹತ್ರ ಕೇಳಿದ್ವಿ ನಾವು, ಗೂಗಲ್ ಪೇ ಇದೆ ನಿಮ್ಮ ಹತ್ರ, ಏನಾದರೂ ಬೇಕಾ ನಿಮಗೆ ಅಂತೇಳಿ. ಇಲ್ಲಪ್ಪ, ನೀರು ಬಂದರೆ ಸಾಕು ಅಂತೇಳಿ. ನಾನು ನಿಮಗೆ ಒಂದೇ ವಾಗ್ದಾನ ಕೊಡೋದು ವೀಕ್ಷಕರೇ, ನೀರು ಬಂದ ತಕ್ಷಣ ಆ 1 ಗ್ಲಾಸ್ ನೀರು ಮತ್ತು ಆ ತಾಯಿ, 1 ಗ್ಲಾಸ್ ನೀರು ಮತ್ತು ಆ ತಾಯಿಯನ್ನು ಈ ಸ್ಟುಡಿಯೋ ಕರ್ಕೊಂಬರ್ತೀನಿ. ನಾನು ಸ್ಟುಡಿಯೋ ಕರ್ಕೊಂಬರ್ತೀನಿ. ಒಂದು ದಿವಸ ಮೊದಲೇ ಹೇಳ್ತೀನಿ, ಬೇಕಿದ್ದರೆ ಯಾವ ಸ್ವಾಮೀಜಿಗಳು ಮತ್ತೊಂದು ದೊಡ್ಡ ದೊಡ್ಡ ಧರ್ಮ ರಕ್ಷಕರು ಇವರೆಲ್ಲ ಇರ್ತಾರಲ್ಲ, ಅವರ ಕಾಲಿಗೆ ಬಿದ್ದು ನಾವು ನಮಿಸ್ತೀವಿ. ನಿಜವಾಗ್ಲೂ ಅವರು ಆಧ್ಯಾತ್ಮ ಶಕ್ತಿ ಇದ್ದವರ ಇಲ್ಲೋ ನಮಗಂತೂ ಗೊತ್ತಿಲ್ಲ. ಅಂದರೆ ತುಂಬ ಜನ ಇದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಡೊಂಗಿಗಳು ಇರ್ತಾರೆ, ಎಲ್ಲ ಧರ್ಮದಲ್ಲೂ ಡೊಂಗಿಗಳು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಆದರೆ ಈ ತಾಯಿ ಇದ್ದಾರಲ್ಲ, ಈ ತಾಯಿ ಮಾತ್ರ ಎಲ್ಲದಕ್ಕಿಂತಲೂ ಪರಮ ಪವಿತ್ರರು. ಇವರ ಕಾಲಿಗೆ ಬಿದ್ದರೆ ಬಹುಶಃ ನೀವೆಲ್ಲ ದೇವರ ಕಾಲಿಗೆ ಬಿದ್ದಂಗೆ. ಅವ್ರನ್ನ ಕರ್ಕೊಂಬರ್ತೀನಿ ಆ ನೀರು ಸಿಕ್ಕ ತಕ್ಷಣ. ಇದು ನಮ್ಮ ವಾಗ್ದಾನ. ಥ್ಯಾಂಕ್ ಯು. ನಿಸ್ವಾರ್ಥ ಸೇವೆ ಅವ್ರದ್ದು. ಮುಂದಿನ ಸುದ್ದಿ ಹೋಗೋಣ. ಕುವೆಂಪು ವಿವಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ಕಾಮಗಾರಿಗಳಲ್ಲೂ ಕೂಡ ಅಕ್ರಮ ಎಸಗಲಾಗಿದೆ ಅನ್ನುವಂಥ ವಿಚಾರ. ಎಲ್ಲದರಲ್ಲೂ ಕೂಡ ಈಗ ಭ್ರಷ್ಟಾಚಾರ, ಲಂಚಾವತಾರ ಸುದ್ದಿ ನೋಡ್ತಾನೆ ಇದೀವಿ. ಈಗ ಸ್ಮಾರ್ಟ್ ಕ್ಲಾಸ್ ಕಾಮಗಾರಿಗಳಲ್ಲೂ ಕೂಡ ಅಂಥದ್ದೇ ಒಂದು ಅಕ್ರಮ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಎಕ್ಸಾಕ್ಟ್ಲಿ ಏನಿದು ಆರೋಪ, ಯಾವ ರೀತಿ ಅಕ್ರಮ ನಡೆದಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕುವೆಂಪು ವಿವಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ಹಗರಣದ ಸ್ಟೋರಿ. ಉಪಕರಣ ಖರೀದಿಯಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ತನಿಖಾ ಸಮಿತಿಯ ವರದಿಯಿಂದ ಹಗರಣ ಸದ್ಯ ಪತ್ತೆಯಾಗಿರೋದು. ಕಳಪೆ ಗುಣಮಟ್ಟದ ಕೆಲವು ಪರಿಕರಗಳಿಗೆ ಹೆಚ್ಚಿನ ಮೊತ್ತ ಪಾವತಿ ಮಾಡಲಾಗಿದೆ ಅಂತೆ. 75,000 ಮಾರುಕಟ್ಟೆ ಮೌಲ್ಯದ ಎಸಿಗೆ 3.60 3.5 ಲಕ್ಷ ಕೊಡಲಾಗಿದೆ. ಎಸಿ ಎಸ್ಟಿ ಅನುದಾನ ದುರ್ಬಳಕೆ ಆರೋಪ ಕೇಳಿ ಬಂದಿರೋದು.